ಸರ್, ಈಗ ಜೈಲಲ್ಲಿ ಇದ್ದಾಗ ಸೊ ಏನೇನು ಕಷ್ಟ ಕೊಡ್ತಾರೆ ಹೊರಗಡೆ ಇರುವಂಥ ಜನರಿಗೆ? ಜೈಲಲ್ಲೇನು ಆರಾಮಾಗಿರ್ಬೋದು, 4 ಗೋಡೆ ಮಧ್ಯೆ ಇರ್ತಾರೆ, ಕೂತತ್ರ ಊಟ ತಂದು ಕೊಡ್ತಾರೆ, ತಿನ್ಬೋದು ಇರ್ಬೋದು, ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದ್ಬಿಡ್ತೀವಿ ಅಂತ. ಬಟ್ ಕೆಲವರು ಹೇಳ್ತಾರೆ ತುಂಬ ಶಾಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ನೀವು ಈಗ ಹೇಳಿದಾಗೆ ಮರ್ಮಾಂಗಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಿದ್ರು ಅನ್ನುವಂಥ ವಿಚಾರ. ಅದನ್ನು ಹೊರತುಪಡಿಸಿ ಯಾವೆಲ್ಲ ಶಿಕ್ಷೆಗಳಿರುತ್ತೆ, ಎಷ್ಟೆಲ್ಲ ಕ್ರೂರವಾಗಿ ಕೈದಿಗಳನ್ನು ಟ್ರೀಟ್ ಮಾಡ್ತಾರೆ ಜೈಲಲ್ಲಿ ಅಧಿಕಾರಿಗಳು ಅಂತ? ಮೇಡಮ್, ಅಧಿಕಾರಿಗಳು ಆ ಥರ ಅವ್ರೇನು ಟ್ರೀಟ್ ಮಾಡಲ್ಲ. ಜೈಲು ಅಧಿಕಾರಿಗಳು ಎಲ್ಲರೂ ಒಳ್ಳೆಯರೆ. ನಾನು ತಪ್ಪು ಮಾಡಿದರೆ ಮಾತ್ರ ಅವ್ರು ಆಕ್ಷನ್ ತೊಗೊಳ್ತಾರೆ. ನಾನು ತಪ್ಪು ಮಾಡಲಿಲ್ಲ ಅಂದರೆ ಅವ್ರು ಯಾಕೆ ಆಕ್ಷನ್ ತೊಗೊಳ್ತಾರೆ ಮೇಡಮ್? ನಾನು ಗಲಾಟೆ ಮಾಡಿಕೊಂಡ್ರೆ ನನ್ನನ್ನು ಹೊಡಿತಾರೆ. ಅವರು ಹೊಡೆದ್ಬಿಟ್ಟು ಸಿಂಗಲ್ ಸೆಲ್ಲಿಗೆ ಹಾಕ್ತಾರೆ. ಮೊದಲಿತ್ತು, ಈಗ ಇಲ್ಲ, ಸಾಕಷ್ಟು ಬದಲಾವಣೆ ಇದೆ. ನಮ್ದೀಗ ಸುಧಾರಣೆ ಮತ್ತು ಇಲಾಖೆ ಅಂತ ಅದಾಗಿದೆ ಅದು. ಮೊದಲಿತ್ತು ಹೆಂಗೆ ಅಂತಂದರೆ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸುಣ್ಣು ಸೆಲ್ ಅಂತ ಐತೆ. ಅಲ್ಲಿ ಹೊಡೆದ್ಬಿಟ್ಟು ಬಂದಿಗಳಾಗ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಒಂದು ಮಡಿಕೆ ಕೊಡೋರು, ಅದರಲ್ಲೇ 1-2 ಅದ್ರಾಗೆ ಮಾಡ್ಕೋಬೇಕು. ಅವನೇ ತೊಗೊಂಡು ಹೊರಗಡೆ ಬಿಸಾಕಬೇಕು. ಆ ಥರ ವ್ಯವಸ್ಥೆ ಇತ್ತು ಅವಾಗ ನಾವು ನೋಡ್ದಂಗೆ 2005ರಲ್ಲಿ. ಈಗಿಲ್ಲ. ನಾನು ತಪ್ಪು ಮಾಡಿದರೆ ಮಾತ್ರ ಅಧಿಕಾರಿಗಳು ಆಕ್ಷನ್ ತೊಗೊಳ್ತಾರೆ ಮೇಡಮ್, ಇಲ್ಲಾಂದರೆ ಆಕ್ಷನ್ ತೊಗೊಳಲ್ಲ. ಎಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ತಾರೆ, ಚೆನ್ನಾಗೇ ನೋಡ್ತಾರೆ. ತಪ್ಪು ಮಾಡಿದರೆ ಮಾತ್ರ ಕ್ರೂರಿಗಳಾಗ್ತಾರೆ ಅವರು. ಸರ್, 22 ವರ್ಷಗಳ ಕಾಲ ನಿಮ್ಮ ಕಾರಾಗೃಹ ವಾಸದಲ್ಲಿ ನೀವು ಕಲ್ತಂಥ ಪಾಠ ಏನು? ಮತ್ತು ಅಲ್ಲಿಂದ ಹೊರಗಡೆ ಬಂದಿದ್ದೀರಾ, ಇಡೀ ಕರುನಾಡ ಜನತೆಗೆ ಅಥವಾ ತಪ್ಪು ಮಾಡಬೇಕು ಅಥವಾ ಕೋಪದಲ್ಲಿ ಕೈಗೆ ಬುದ್ಧಿನ ಕೊಡುವಂಥ ಜನರಿಗೆ ಏನು ಹೇಳ್ತಾರೆ? ನೀವು ಏನು ಕಲಿತ್ರಿ ಪಾಠ? ಏನು ಕಲಿಸ್ಕೊಡ್ತು ನಿಮಗೆ ಪರಪ್ಪನ ಅಗ್ರಹಾರ ಅಂತ? ವ್ಯಾಲ್ಯೂ, ಕುಟುಂಬದ ಸಂಬಂಧಗಳ ಮೌಲ್ಯ, ಹೆಂಡತಿ ಮಕ್ಕಳ ಮೌಲ್ಯ, ಸಮಯದ ಮೌಲ್ಯ, ಊಟದ ಮೌಲ್ಯ. ಊಟ ತುಂಬ ಇಂಪಾರ್ಟೆಂಟ್ ಮೇಡಮ್. ಪ್ರತಿಯೊಬ್ಬರಿಗೂ ಬದುಕಲಿಕ್ಕೆ ಊಟನೇ ಬೇಕಲ್ಲ. ಅನ್ನ ಒಂದು ಅಗಳು ಕೂಡ ಬಿಸಾಕಬಾರ್ದು, ನಾವು ವೇಸ್ಟ್ ಮಾಡಬಾರ್ದು ಅನ್ನೋದು ನಾನು ಜೈಲಲ್ಲೇ ಕಲ್ತಿದ್ದು. ಸಮಯನೂ ಕೂಡ ವೇಸ್ಟ್ ಮಾಡಬಾರ್ದು ಅನ್ನೋದು ಜೈಲಲ್ಲೇ ಕಲ್ತಿದ್ದು. ಆಮೇಲೆ ಅಲ್ಲಿನ ಅಧಿಕಾರಿಗಳು, ನಮ್ಮ ಡಾಕ್ಟರ್ ಪಿ ರಂಗನಾಥ್ ಸಾಹೇಬರು ಮುಖ್ಯ ಅಧೀಕ್ಷಕರು, ಆಮೇಲೆ ನಮ್ಮ ಅಂಬರೀಶ್ ಎಸ್ ಪೂಜಾರಿ ಸಾಹೇಬರು ಸಹಾಯಕ ಅಧೀಕ್ಷಕರು, ಇವರ ಸಹಕಾರ, ಇವರ ಬೆಂಬಲ ಅಂತ ಒಳ್ಳೆಯ ಅಧಿಕಾರಿಗಳು ನಮಗೆ ಸಿಕ್ಕಿದ್ದು ನನ್ನ ಪುಣ್ಯ. ಯಾಕೆಂದರೆ ಅವರು ನನ್ನನ್ನು ಗುರ್ಸಿದ್ರು. ರಂಗನಾಥ್ ಸಾಹೇಬರು ನನ್ನನ್ನು ಗುರ್ಸಿ, ನೀನಲ್ಲೊಬ್ಬ ಬರಹಗಾರ ಇದನ್ನು ಕೊಂಡು ನೀನು ಯಾಕೆ ಬರವಣಿಗೆ ಮಾಡಬಾರ್ದು ಅಂತೇಳಿ ನನಗೆ ಅಲ್ಲಿ ಜೈಲಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಆ್ಯಂಕರಿಂಗ್ ನನಗೆ ಕೊಡ್ತಾರೆ. ಅವರು ಆ್ಯಂಕರಿಂಗ್ ಮಾಡ್ತಾಯಿರ್ತೀನಿ, ಅದನ್ನು ಗುರ್ಸಿದ್ದು ರಂಗನಾಥ್ ಸಾಹೇಬ್ರೆ. ಆ್ಯಂಕರಿಂಗ್ ಕೊಡ್ತಾರೆ. ಆಮೇಲೆ ಧ್ಯಾನ ಮೇಡಮ್, ನನ್ನನ್ನು ಸಂಪೂರ್ಣ ಬದಲಾಯಿಸಿದ್ದು ಧ್ಯಾನ, ನನ್ನ ಹೆಂಡತಿ ಮಗಳು ಪ್ರೀತಿ. ಇಲ್ಲಾಂದರೆ ಮೋಸ್ಟ್ಲಿ ನಾನು ಅದೇ ಥರ ಹೊರಟು ಜೀವನ ಬದುಕ್ತಿದ್ದೇನೋ ಗೊತ್ತಿಲ್ಲ. ಧ್ಯಾನ ಸಂಪೂರ್ಣ ಬದಲಾಯಿಸ್ತೀನಿ ನನಗೆ ನನ್ನ ಧ್ಯಾನ ಗುರುಗಳು ಹನುಮಂತರಾವ್ ಸರ್ಗೆ, ಪುರುಷೋತ್ತಮ ರಮೇಶ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು. ಅವರು ಧ್ಯಾನ ಬದಲಾಯಿಸಿ ಯೋಗ ಧ್ಯಾನ ಮಾಡ್ತಾ ನಾನು ಅಲ್ಲಿ ಬದಲಾವಣೆ ಆಗ್ತೀನಿ. ಆದರೆ ಹೆಚ್ಚು ಸ್ಟಡಿ ಮಾಡ್ತೀನಿ ಮೇಡಮ್. ನನ್ನ ಫ್ರೆಂಡು ಅಂದರೆ ಪುಸ್ತಕ, ಇನ್ಯಾರೂ ಅಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.